ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡಿ ತೋರಿಸಿದ್ದೀನಿ. ನಮ್ಮ ಚಾನಲ್ದಾಗ ನಾನು ಭಾಳ ಥರ ಹಪ್ಪಳಗಳನ್ನೆಲ್ಲ ಮಾಡಿ ತೋರಿಸಿದ್ದೀನಿ. ಇದೊಂಥರ ಬೇರೆ ಡಿಫ್ರೆಂಟಾಗಿ ಮಾಡೀನಿ. ನಿಮಗೆ ಯಾವ ಚಲೋ ಅನ್ನಿಸ್ತಲ್ಲ ಅದನ್ನು ನೋಡಿ ಮಾಡ್ಕೋಬೋದು. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಹಪ್ಪಳ ಹೇಗೆ ಮಾಡೋದಂತ ನೋಡೋಣ. ಹಪ್ಪಳ ಮಾಡಕ ನಾ ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತಗೊಂಡೇನು. ಇದನ್ನೀಗ ಕಲ್ಸ್ಕೊಳ್ಳು. ಇಲ್ಲಿ ನಾನು ಬೇರೆದೊಂದು ಪಾತ್ರೆ ತಗೊಂಡೇನು. ನೀವು ಅಕ್ಕಿ ಹಿಟ್ಟ ಯಾವ ಮೆಜರ್ಮೆಂಟ್ಲೆ ತಗೊಂಡಿರ್ತಾರಲ್ಲ, ಕಪ್ಪ ಲೋಟ ಯಾವುದು ಮೆಜರ್ಮೆಂಟ್ಲೆ ಅಕ್ಕಿ ಹಿಟ್ಟು ತಗೊಂಡಿರ್ತಾರಲ್ಲ ಅದ ಸೇಮ್ ಅತ್ರಲೆ ಒಂದು ನೀರ್ ತಗೋಬೇಕು. ಈ ಪಾತ್ರೆದಾಗ ಹಾಕ್ತೇನೆ ನಾನು. ಒಂದ್ ಅರ್ಧ ಚಮಚ ಆಗುವಷ್ಟ ಹಪ್ಪಳ ಖಾರ, ರುಚಿಗೆ ಬೇಕಾಗುವಷ್ಟು ಉಪ್ಪ ಹಾಕಿ ಮಿಕ್ಸ್ ಮಾಡ್ರಿ. ಉಪ್ಪ ಹಪ್ಪಳ ಖಾರ ಎಲ್ಲ ಮಿಕ್ಸ್ ಆಗೈತಿ. ಈಗ ಹಿಟ್ಟು ಹಾಕೋನು. ಜರ ಜರ ಹಾಕಿ ಕಲ್ಸ್ಕೋರಿ. ಕೈಲೆ ಕಲ್ಸ್ಕೊಳ್ಳು. ಇದನ್ನ ಕೈಲೆ ಕಲ್ಸ್ಕೋದ್ರಿಂದ ಗಂಟ ಅದು ಆಗೋದಿಲ್ಲ. ಅಕ್ಕಿ ಹಿಟ್ಟು ನಾನು ನಾರ್ಮಲ್ ಅಕ್ಕಿನ ಬೀಸ್ಕೊಂಡ್ ಬಂದದೈತಿ. ಅದ ತೊಳೆದ್ ಹಾಕಿ ಅದು ಏನ್ ಬೀಸ್ಕೊಂಡ್ ಬಂದಿಲ್ಲ. ನಾನು ನಾರ್ಮಲ್ ಅಕ್ಕಿ ಹಿಟ್ಲೇನ ಮಾಡೋದನು. ನಿಮ್ ಕಡೆ ತೊಳೆದ ಬೀಸ್ಕೊಂಡ್ ಬಂದದಿತ್ತಂದ್ರ ಅದನ್ನ ತಗೊಂಡ್ ಬಿ ಮಾಡ್ಕೋಬಹುದು. ಇಲ್ಲಂದ್ರ ಮಾರ್ಕೆಟ್ದಿಂದ ತಂದದ ಅಕ್ಕಿ ಹಿಟ್ಟು ಬೇರ್ತೈತ್ಲೆ ಅದನ್ನ ತಗೊಂಡ್ ಬಿ ಮಾಡ್ಕೋಬಹುದು. ಇದ್ ನೋಡ್ರಿ ಹಿಟ್ಟ ಈ ತರ ಇರ್ಬೇಕು. ನಾವ್ ಬಜ್ಜಿಗೆಲ್ಲ ಕಲ್ಸ್ಕೊತೇವಲ್ಲ ಹಿಟ್ಟ ಆ ತರ ಇರ್ಬೇಕು. ಈಗ ಹಿಟ್ಟು ಕಲ್ಸ್ಕೊಂಡೇವಲ್ಲ ಇದನ್ನೀಗ ಒಂದ್ ಡಬ್ಬ್ಯಾಗ ಹಾಕೋಣ ನಾವ. ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚುನು. ಕೆಳಗಡೆ ಎಣ್ಣೆ ಹಚ್ಕೊಳ್ಳು. ಈಗ ಈ ಹಿಟ್ಟು ಇತ್ರ ಹಾಕ್ತಾನ ನಾನು. ಹಿಟ್ಟ ಡಬ್ಬ್ಯಾಗ ತಕೊಂಡೆ ನಾನು. ಈ ತರದ ಬಾಯಿ ಹಾಕೋನು. ಇಲ್ಲಿ ಒಂದ್ ಕುಕ್ಕರ್ ತಗೊಂಡೆನು. ಇದ್ರಾಗ ಒಂದ್ ಗ್ಲಾಸ ನೀರ್ ಹಾಕೋಬೇಕು. ನೀರ್ ಹಾಕೊಂಡ ಈ ಡಬ್ಬಿ ಇದ್ರಾಗ ಇಡೋನು. ಈ ಡಬ್ಬಿನ ಇದ್ರಾಗ ಇಡ್ತೇನೆ ನಾನು. ಕುಕ್ಕರ್ ಲಿಡ್ ಹಾಕಿ ಇದನ್ನ ಕುದಿಯಾಕ ಇಡ್ಬೇಕು. 7 ರಿಂದ 8 ವಿಜಿಲ್ ಬರುವವರೆಗೆ ಕುದಿಸ್ಕೋಬೇಕು. ಇಲ್ಲ ನಾನು ಕುಕ್ಕರ್ ಇಟ್ಟಿದ್ದೇನು ಕುದಿಯಾಕ. ಇದ ವಿಜಿಲ್ ಆಗ್ಬೇಕ ತೋರಿಸ್ತೇನೆ ನಾನು ನಿಮಗ. ಕುಕ್ಕರ್ ವಿಜಿಲ್ ಆಗಿ ತಣ್ಣಗಾಗೈತಿ. ತೆಗೆದ್ ನೋಡುನು. ಈಗ ಇದನ್ನ ಡಬ್ಬಿ ತಕ್ಕೊಳ್ಳು. ಇದನ್ನ ತಕೊಂಡೆ ನಾನು. ತೆಗೆದ್ ನೋಡುನು. ಈಗ ಹಿಟ್ಟ ಕುದ್ದೈತಿ. ಚಾಕು ತಗೊಂಡ ಕಟ್ ಮಾಡಿ ನೋಡ್ರಿ. ನೋಡ್ರಿ ಏನ್ ಹತ್ತಾನಿಲ್ಲ. ಹಿಟ್ಟ ಚಲೋದಂಗ ಕುದ್ದೈತಿ. ಈಗ ಇದನ್ನ ಒಂದ್ ಪ್ಲೇಟ್ನಾಗ ತಕ್ಕೊಳ್ಳು. ಸುಡ್ತಿರ್ತೈತಿ ಆರಾಮಾಗಿ ತಕೋರಿ. ಈಗ ಇದನ್ನ ನಾವು ನಾದ್ಕೋಬೇಕು. ಈಗ ಸುಡಾದೈತಿದ. ಈಗ ಹಂಗ ಕೈಲೇ ನಾದ್ಕೊಳಕ್ ಆಗುದಿಲ್ಲ. ನಾ ಇಲ್ಲಿ ಒಂದ್ ವಾಟ್ಕ ತಗೊಂಡ ಇದನ್ ಮಾಡ್ಕೋತೇನು. ಭಾಳ ಆರಾಕ್ ಬಿಡಬ್ಯಾಡ್ರಿ. ಇದನ್ನ ಸುಡಾದಿರ್ತೈತಿ. ಆಗ ನೀವು ಬೇಕಂದ್ರ ಒಂದ್ ಪಾಲಿಥಿನ್ ಇಲ್ಲಂದ್ರ ಕಾಟನ್ ಬಟ್ಟೆದಾಗ ಹಾಕೊಂಡ್ ಬಿ ಮಾಡ್ಕೋಬಹುದು. ನೀವು ಭಾಳಟ್ಟ ಮಾಡಾದಿರಿ ಅಂದ್ರ ಎಲ್ಲ ಒಮ್ಮೆ ನಾದ್ಕೊಳಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ತಕೊಂಡ್ ಕಸಿಂದ ಹಂಗ ಡಬ್ಬಿ ಮುಚ್ಚಿ ಇಟ್ರಿ ಅಂದ್ರ ಅದ ಬಿಸಿದ ಉಳಿತೈತಿ. ಈಗ ನೋಡ್ರಿ ಈ ತರ ನಾದ್ಕೊಂಡೆ ನಾನು. ಈಗ ನಾ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೇನು. ಕೈಗೆ ಎಣ್ಣೆ ಹಚ್ಕೊಂಡ ಉಳ್ಳಿ ಮಾಡ್ಕೊಳ್ಳು. ಹಿಟ್ಟು ನೀವು ಇದನ್ನ ಬಿಸಿ ಇದ್ದಾಗ ನಾದ್ಕೋಬೇಕು. ನೀವು ಬೇಕಂದ್ರೆ ಇದ್ರಾಗ ಜೀರಿಗೆ ಅದು ಹಾಕೋಬಹುದು. ಈಗ ಜೀರಿಗೆ, ಚಿಲ್ಲಿ ಫ್ಲೇಕ್ಸ, ಮಸಾಲೆ ನಿಮಗೆ ಏನ್ ಚಲೋ ಅನಿಸ್ತಿಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಈಗ ಬಿ ಹಾಕೋಬಹುದು. ಇಲ್ಲಂದ್ರ ನಾವ್ ಹಿಟ್ಟ ಕಲಿಸಿ ಕುದಿಯಾಕ ಇಡ್ತೇವಲ್ಲ ಆ ಟೈಮ್ನಾಗ ಬಿ ಮಾಡ್ಕೋಬಹುದು. ಉಳ್ಳಿ ನೋಡ್ರಿ ನೀವ ಹಪ್ಪಳ ಎಷ್ಟು ದೊಡ್ಡ ಮಾಡ್ಕೋರದಿರಲ್ಲ ನೋಡಿ ಮಾಡ್ಕೋರಿ. ನೋಡ್ಬೋದು ನೀವು ಹಿಟ್ಟ ಒಟ್ಟ ಕೈಗೆ ಅಂಟಾನಿಲ್ಲ ಏನಿಲ್ಲ. ಪರ್ಫೆಕ್ಟ್ ಆಗಿ ಬಂದೈತಿ. ಹಿಟ್ಟು ಕರೆಕ್ಟ್ ಆಗಿ ಇತ್ತಂದ್ರ ಹಪ್ಪಳ ಚಲೋ ಆಗ್ತಾವು. ಉಳ್ಳಿ ಎಲ್ಲ ಮಾಡ್ಕೊಂಡೆ ನಾನು. ಲಡ್ಸ್ಕೊಂಡು ನಾವೀಗ ಲಡ್ಸಾಕ ಮನಿ ತಗೊಂಡೆ ನಾನು. ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚರಿ. ಮೊದಲ ನಾನು ಪ್ಲಾಸ್ಟಿಕ್ ಅದು ಏನು ಯೂಸ್ ಮಾಡಾನಿಲ್ಲ. ಡೈರೆಕ್ಟ್ ಮನಿ ಮ್ಯಾಗ ಲಡ್ಸದೇನು. ಫಸ್ಟ್ ಟೈಮ್ ಒಮ್ಮೆ ಲಡ್ಸತ್ನಾಗಟ್ಟ ಅದು ಒಂದ್ ಸ್ವಲ್ಪ ಹಚ್ಚರಿ.
ಭಾಳ ಹಚ್ಚಾಕ್ ಹೋಗ್ಬೇಡ್ರಿ ಎಣ್ಣಿ. ಇದಕ್ಕೂ ಒಂದ್ ಸ್ವಲ್ಪ ಈಗ ಲಟ್ಸ್ಕೊಳ್ಳೋಣ. ನೀವು ಈ ಹಪ್ಪಳ ಎಷ್ಟು ಬೇಕಾದ್ ತಿಳುವ ಮಾಡ್ಕೋಬಹುದು. ನೋಡ್ರಿ ಎಷ್ಟ್ ತಿಳಿವಾಗೈತಿ ನೋಡ್ಬೋದು ನೀವ. ಮತ್ ಇದೇನ ಅಂಟ್ಕೊಳನಿಲ್ಲ, ಎಷ್ಟ್ ಆರಾಮಾಗಿ ತಕ್ಕೋಬಹುದು ನಾವ. ನೋಡ್ರಿ ಕೈಗೆ ಹತ್ತಾನಿಲ್ಲ ಏನಿಲ್ಲ. ಇನ್ನ ಬೇಕಂದ್ರ ಬಿ ತಿಳುವ ಮಾಡ್ಕೋಬಹುದು ಇದನ್ನ. ನೋಡ್ರಿ ಎಷ್ಟ್ ತಿಳಿವಾಗಿ ಆಗೇತಿ. ಇದನ್ನ ನಾವೀಗ ಒಣ ಹಾಕೊಳ್ಳೋಣ. ಇಲ್ಲಿ ನಾನು ಒಂದ್ ಬಟ್ಟೆ ಹಸ್ಕೊಂಡೇನು. ಈ ಹಪ್ಪಳನ ಇಲ್ಲಿ ಹಾಕ್ತಾನು. ಈಗ ನಾನು ಎಲ್ಲಾ ಹಪ್ಪಳ ಬಿ ಇದೇ ತರ ಲಟ್ಸ್ಕೊತಾನು. ಉಳ್ಳಿ ಮಾಡಿದ್ದು ನೀವು ಮುಚ್ಚಿಡ್ರಿ. ಇಲ್ಲಿ ನೋಡ್ರಿ ಎಲ್ಲಾ ಹಪ್ಪಳ ಮಾಡಿ ನಾನು ಒಣ ಹಾಕಿದೇನು. ಇವತ್ನೀಗ ನಾನು ರಾತ್ರಿ ಮಾಡಿದೇನು, ಒಳಗಡೆನ ಹಾಕದೇನು. ನಾಳೆ ತೆಗದ್ ಕಸಿಂದ ಬಿಸಿಲಾಗ ಒಣಸ್ತೇನೆ ನಾನು. ಇವತ್ತನ್ ಮಾಡಿ ನೀವ ಮೊದಲು ಒಳಗ ಒಣಸ್ಕೋರಿ. ಒಂದಿನ ಆದ ಬಳಿಕ ಒಂದ್ ಸ್ವಲ್ಪ ಬಿಸಿಲಾಗ ಒಣಿಸಿ ತೆಗದಿಟ್ಕೋಬಹುದು. ನಾ ಇವತ್ನ ಒಣಗಿದ ಬಳಿಕ ತೋರಿಸ್ತೇನೆ ನಿಮಗ. ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡ್ಕೊಂಡಿದ್ದುಲ್ಲ ನೋಡ್ರಿ, ಒಣಗಿದಾವು. ಎಷ್ಟು ತೆಳ್ಳಗ ಏನು ಮಸ್ತಾಗಿ ಬಂದಾವ ನೋಡ್ರಿ ಹಪ್ಪಳ. ಈಗ ನಾನು ನಿಮಗೆ ಒಂದೆರಡು ಫ್ರೈ ಮಾಡಿ ತೋರಿಸ್ತೇನೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನು, ಎಣ್ಣೆ ಕಾದೈತಿ. ಈಗ ಹಪ್ಪಳ ಹಾಕೋನು. ನೋಡ್ರಿ ಅಕ್ಕಿ ಹಿಟ್ಟಿನ ಹಪ್ಪಳ ನಾನು ಹುರಿದ್ದೇನು. ಏನು ಮಸ್ತಾಗಿ ಬಂದಾವು ನೋಡ್ಬೋದು ನೀವು. ಅದ್ರಲ್ಲಿ ಏಟ್ ದೊಡ್ಡ ಬಿ ಆಗಿದಾವು. ಭಾಳ ಅಂದ್ರೆ ಭಾಳ ಮಸ್ತ್ ಬಂದಾವ ಹಪ್ಪಳ. ನೀವು ಮಾಡಿ ನೋಡ್ರಿ, ತುಂಬ ಚೆನ್ನಾಗಿ ಬರ್ತಾವು. ನೋಡಿದ್ರಲ್ಲ ಅಕ್ಕಿ ಹಿಟ್ಟಿನ ಹಪ್ಪಳ ಹೇಗೆ ಮಾಡ್ಕೊಳ್ಳೋದಂತ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ವಿಡಿಯೋ ನೋಡಿದ್ಕೆ ಧನ್ಯವಾದ.